ಅಸ್ಸಲಾಮುಅಲೈಕುಮ್. ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ರೆಡಿ ಆಗಿಬಿಟ್ಟು ನಾನು ಹೋಗಿದ್ದೆ ಕಾಲೇಜ್ ಕಡೆ. ಹೋಗೋ ದಾರಿಯಲ್ಲಿ ನಮ್ಮ ಧರಣಿನ್ ಮತ್ತು ಕೃಷ್ಣ ಓದ್ತಾವ್ರೆ. ವೀಡಿಯೋ ಕರೀತಾ ಇದ್ದೀನಿ, ನೋಡ್ತಾನೆ ಇಲ್ಲ ನನಗೆ ಹಿಂದೆ. ಹಂಗೆ ಓದ್ತಾಯಿದ್ರು. ನಾನು ಸೀದಾ ಹೋಗಿದ್ದೆ ಅಲ್ಲಿಂದ. ಆಮೇಲೆ ಭರತ್ನ ಪಿಕ್ ಮಾಡೋಕ್ಕೆ. ಆಮೇಲೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ನಾವು ಕಾಲೇಜ್ ಬಿಟ್ಟರು. ಅದಕ್ಕೆ ಸಾಗರ್ನ ಡ್ರಾಪ್ ಮಾಡೋಣ ಅಂತ ಮನೆ ಹತ್ರ ಡ್ರಾಪ್ ಕೊಟ್ಟೆ. ಆಮೇಲೆ ನಮ್ಮ ಭಾವ ಬಂದಿದ್ದರು, ಬಾಲ ಮನೆಯಲ್ಲಿದ್ದರು. ರುದ್ರಾನು ಇವತ್ತು ಬಂದಿಲ್ಲ ಕಾಲೇಜಿಗೆ. ಅವನು ಏನೋ ಗಾಡಿಗೆ ತಗೊಂಡ್ಬಿಟ್ಟು ಗಂಟೆ ಹಾಕ್ತವನೆ. ಎಲ್ಲಾಕ್ಲಿ ಅಂದ, ಇಲ್ಲಾಕು ಅಂದೆ. ಆಮೇಲೆ ಸರಿ ಅಂದ್ಬಿಟ್ಟು ಭಾವ ಹತ್ರ ಮಾತಾಡ್ತಾಯಿದ್ದೆ. ಅವರು ಏನೋ ಕೋಪ ಮಾಡ್ಕೊಂಡು ಒಳಗಡೆ ಇದ್ರು, ಡೋರ್ ಓಪನ್ ಮಾಡಿಲ್ಲ. ಆಮೇಲೆ ನಮ್ಮ ಬಾಲ ನೋಡಿ ಹೆಂಗೆ ಮಲ್ಗವನೆ. ಆಮೇಲೆ ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ತಮಾಷೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟಲ್ಲೇ ಸಂದೀಪ್ ಬಂದಿದ್ದ. ಇಬ್ಬರು ಹೊಸ ಗಾಡಿ ಸೇಮ್ ಇಟ್ಕೊಂಡ್ಬಿಟ್ಟವ್ರೆ. ಅದು ಸರಿ ಮಾತ್ರ ಬರ್ತೀನಿ ಅಂದ್ಬಿಟ್ಟು ಸೀದಾ ನಾನು ಬಂದಿದ್ದೆ ಮನೆ ಕಡೆ ಬಂದರೆ ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಪುಟಾಣಿಗಳಿಗೆ ಊಟ ಆಗಬೇಕಿತ್ತು. ಊಟ ಆಗಿಬಿಟ್ಟು ನಾನು ಮತ್ತು ಬಿಟ್ಟಿದ್ದೆ ಡ್ಯೂಟಿ ಮಾಡೋಕ್ಕೆ. ಡ್ಯೂಟಿ ಮಾಡೋಣ ಅಂತ ಒಂದು ಬಾಡಿಗೆ ಎತ್ಕೊಂಡು ಕಮ್ಮನಹಳ್ಳಿ ಕಡೆ ಹೋದೆ. ಅಲ್ಲಿಂದ ಯಾವ ಬಾಡಿಗೆನೂ ಬೀಳ್ತಾಯಿಲ್ಲ. ಇಲ್ಲಿ ನೋಡಿ ಆಟೋಗಳು ಎಷ್ಟೊಂದು ನಿಂತೈತೆ, ಡ್ಯೂಟಿಗಳು ಕಮ್ಮಿ ಆಗಿಬಿಟ್ಟೈತೆ. ಆಮೇಲೆ ನಾನು ಒಂದು ಬಾಡಿಗೆ ಅಲ್ಲಿಂದ ಮಾಡ್ಕೊಂಡು ಬೇರೆ ಕಡೆ ಹೋದೆ ಡ್ಯೂಟಿ ಹೊಡೆಯೋಣ ಅಂದ್ಬಿಟ್ಟು. ಆಮೇಲೆ ಅಷ್ಟರಲ್ಲೇ ನಾವೆಲ್ಲ ಮೀಟ್ ಆಗಿದ್ವಿ, ನಾವು ಭಾವ ಎಲ್ಲರೂ. ಯಾಕಂದರೆ ಮುಸ್ಸು ಬರ್ಡೇ ಇತ್ತು, ಅದಕ್ಕೋಸ್ಕರ ಎಲ್ರನ್ನ ಕರೆದಿದ್ದೆ. ಎಲ್ಲರೂ ಬಂದು ಕುತ್ಕೊಂಡಿದ್ರು, ವೇಟ್ ಮಾಡ್ತಾಯಿದ್ರು ಮುಸ್ಸನ್ನ. ಆಮೇಲೆ ಬಂದ್ಬಿಟ್ಟು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ಸತೀಶ್ ಹತ್ರ ಮಾತಾಡಿದ್ವಿ, ಬಾರೋ ಅಂದ್ಬಿಟ್ಟು. ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡು ಎಲ್ಲರೂ ತಮಾಷೆ ಏನೇನೋ ಆಡ್ಕೊಂಡು ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಅದೇನೋ ಸ್ನೋ ಎತ್ಕೊಂಡು ಫುಲ್ ಮುಖ ಮೇಲೆ ಹಾಕ್ಕೊಂಡು, ಇಲ್ಲಿ ನೋಡಿ ಎಲ್ಲೆಲ್ಲಿ ಹಾಕ್ತವ್ರೆ ಮುಖ ಅಂತ ಇದ್ದೀನಿ, ಬೇರೆ ಜಾಗದಲ್ಲೇ ಹಾಕ್ತವ್ರೆ. ಅದಕ್ಕೂ ಕೋಪ ಮಾಡ್ಕೊಂಡು ಅದೆಲ್ಲ ತಮಾಷೆ ಆಡ್ತಾಯಿದ್ವಿ. ಆಡ್ಕೊಂಡು ಅಲ್ಲಿಂದ ಆಮೇಲೆ ಸೀದಾ ಸರಿ ಬರ್ತೀನಿ, 12 ಗಂಟೆ ಅಷ್ಟರಲ್ಲೇ ಆಗಿಬಿಟ್ಟಿತ್ತು. ಬರ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಕೇಕ್ ಕಟ್ಸ್ ಮಾಡಬೇಕು ಅಂತ ಇವ್ರ ಏರಿಯಲ್ಲಿ ಒಂದು ಕೇಕ್ ಮನೆ ಹತ್ರ ಬಂದು ಕಟ್ ಮಾಡಿಬಿಟ್ಟು ಆಮೇಲೆ ಹಬ್ಬದೆಲ್ಲ ನಾವೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮನೆ ಕಡೆ ಬಂದೆ. ಇಷ್ಟೇ ಇವತ್ತು ನಾವು ವ್ಲಾಗ್. ನಾಳೆ ಸಿಗೋಣ.